ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಆ ಕಂದಮ್ಮನಿಗೆ ಜಸ್ಟ್ 3 ವರ್ಷ. ಬೀದಿ ನಾಯಿ ಕಚ್ಚಿದೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೊರಟವರಿಗೆ ಸಾವಿನ ಶಾಕ್ ಎದುರಾಗಿದೆ. ಪೊಲೀಸರು ಅಡ್ಡ ಹಾಕ್ತಿದ್ದಂತೆ ನಡೆಯಬಾರದ್ದು ನಡೆದು ಹೋಗಿದೆ. ಇದ್ದೊಬ್ಬ ಮಗಳನ್ನ ಕಳ್ಕೊಂಡ ಹೆತ್ತವರ ಗೋಳಾಟ ನೋಡೋದಕ್ಕಾಗ್ತಾ ಇಲ್ಲ. ಮಗಳ ವಿಡಿಯೋ ನೋಡಿ ನೋಡಿ ಕಣ್ಣೀರಿಡ್ತಿದ್ದಾರೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ಆದ್ರೆ ನೀವಿನ್ನು ನ್ಯೂಸ್ 18 ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಗೈಯಲ್ಲಿಟ್ಕೊಂಡು ಸಾಕಿದ ತಂದೆಯೇ ಮಗಳ ಹೆಣವನ್ನ ತೊಡೆ ಮೇಲೆ ಮಲಗಿಸಿಕೊಂಡು ಕಣ್ಣೀರಿಡ್ತಿದ್ರೆ ಕಲ್ಲು ಮನಸ್ಸಿನವರು ಕೂಡ ಕಣ್ಣೀರಾಗ್ತಾ ಇದ್ರು. ತಂದೆ ತಾಯಿ ಕಣ್ಮುಂದೆಯೇ ಹೆತ್ತು ಹೊತ್ತು ಸಾಕಿದ ಮಗಳು ರಕ್ತಕಾರಿ ಪ್ರಾಣ ಬಿಟ್ರೆ ಹೇಗೆ ತಾನೇ ಸಹಿಸಿಕೊಳ್ತಾರೆ ಹೇಳಿ. ಪೊಲೀಸರ ವಸೂಲಿ ದಾಹಕ್ಕೆ ಬಾಳಿ ಬದುಕಬೇಕಿದ್ದ ಮಗಳು ಸಾವಿನ ಮನೆ ಸೇರಿದ್ದಾಳೆ. ಇನ್ನು ನಾಯಿ ಕಚ್ಚಿದೆ ಅಂತ ಚಿಕಿತ್ಸೆಗೆ ಕರ್ಕೊಂಡು ಹೋಗ್ತಿದ್ದಾಗ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ನಿಜಕ್ಕೂ ಕೂಡ ಇದು ಸಾವಲ್ಲ, ಮಹಾ ದುರಂತ. ದೊಡ್ಡಪ್ಪನ ತಪ್ಪೋ ಅಥವಾ ಪೊಲೀಸರ ಎಡವಟ್ಟೋ ಅಥವಾ ಈ ಕಂದಮ್ಮನ ಆಯಸ್ಸು ಇದ್ದಿದ್ದೇ ಇಷ್ಟೋ ಗೊತ್ತಿಲ್ಲ. ಮಂಡ್ಯದ ಹೆದ್ದಾರಿಯಲ್ಲಿ ನಡೆಯಬಾರದ ಘಟನೆಯೊಂದು ನಡೆದು ಹೋಗಿದೆ. ಬಾಳಿ ಬದುಕಬೇಕಿದ್ದ ಮಗಳನ್ನ ಭಗವಂತ ಹೊಸಕಿ ಹಾಕಿದ್ದಾನೆ. ಇನ್ನು ಜಸ್ಟ್ 3 ವರ್ಷಕ್ಕೆ ಕಂದಮ್ಮ ಇಹಲೋಕವನ್ನ ತ್ಯಜಿಸಿದ್ದಾಳೆ. ಈಕೆಯ ಹೆಸರು ರಿತಿಕ್ಷಾ ಅಂತ. ಮಂಡ್ಯ ಜಿಲ್ಲೆಯ ಮದ್ದೂರಿನ ಗೊರವನಹಳ್ಳಿ ಗ್ರಾಮದವಳು. ಮನೆ ಮುಂದೆ ಆಟ ಆಡ್ತಿದ್ದಾಗ ಆ ಮಗುವಿನ ಮೇಲೆ ನಾಯಿಗಳು ದಾಳಿ ಮಾಡಿದ್ವು. ಹೀಗಾಗಿ ಚಿಕಿತ್ಸೆಗೆ ಅಂತ ದೊಡ್ಡಪ್ಪನೇ ತನ್ನ ಬೈಕ್ ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಹೆಲ್ಮೆಟ್ ಹಾಕುವಷ್ಟು ಕೂಡ ಟೈಮ್ ಇರ್ಲಿಲ್ಲ ಅಂತ ಮಗುವನ್ನ ತಾಯಿಯನ್ನ ಕೂರಿಸಿಕೊಂಡು ದೊಡ್ಡಪ್ಪ ಬೈಕ್ ನಲ್ಲಿ ಹೊರಡ್ತಾರೆ. ಇದೇ ಸಮಯಕ್ಕೆ ಹೊಂಚು ಹಾಕಿ ಕೂತಿದ್ದ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಮದ್ದೂರಿನಿಂದ ಮಂಡ್ಯ ಕಡೆ ಹೋಗ್ತಾ ಇದ್ದಾಗ ಸ್ವರ್ಣಸಂದ್ರದ ಬಳಿ ಪೊಲೀಸರು ಕಾದು ನಿಂತಿದ್ದಾರೆ. ಹೆಲ್ಮೆಟ್ ಹಾಕದವರನ್ನ ಹಿಡಿದು ಫೈನ್ ಹಾಕ್ತಾ ಇದ್ರು. ಇನ್ನು ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಗಡಿಬಿಡಿಯಲ್ಲಿ ಹೆಲ್ಮೆಟ್ ಸಹ ಹಾಕಿರ್ಲಿಲ್ಲ ಇವರು. ಇದನ್ನೇ ಕಾಯ್ತಾ ಇದ್ದಂತಹ ಪೊಲೀಸರು ಬೈಕ್ ಅನ್ನ ಅಡ್ಡ ಹಾಕಿದ್ದಾರೆ. ಆಸ್ಪತ್ರೆಗೆ ಹೋಗ್ತಿದ್ದೇವೆ, ಮಗುವಿಗೆ ಹುಷಾರಿಲ್ಲ ಅಂತ ಇವರು ಹೇಳಿದ್ರು ಕೂಡ ಪೊಲೀಸರು ಅಡ್ಡ ಹಾಕ್ತಾರೆ. ಪೊಲೀಸರು ತಡೆದಂತಹ ಪೊಲೀಸರು ಬಿಟ್ಟು ಕಳಿಸ್ತಾರೆ. ಆದ್ರೆ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಹೊರಡ್ತಿದ್ದಂತೆ ಸ್ವಲ್ಪ ದೂರದಲ್ಲೇ ಮತ್ತೊಬ್ಬ ಪೊಲೀಸ್ ಇವರನ್ನ ನಿಲ್ಲಿಸ್ತಾರೆ. ಅವ್ರಿಗೂ ಕೂಡ ಇವರು ಮಗು ಹುಷಾರಿಲ್ಲ ಅಂತ ಹೇಳಿದ್ರು ಕೂಡ ಆ ಪೊಲೀಸ್ ಅದನ್ನ ಕೇಳಲ್ಲ, ಬೈಕ್ ಅನ್ನ ನಿಲ್ಸು ಅಂತ ತಡೀತಾರೆ. ಈ ವೇಳೆ ಯಾರು ಬೈಕ್ ಸವಾರನ ಕೈ ಎಳೆದ್ರು ಅಂತ ಗೊತ್ತಿಲ್ಲ, ಆದ್ರೆ ಕಂಟ್ರೋಲ್ ತಪ್ಪದಂತೆ ಬೈಕ್ ಸ್ಕಿಡ್ ಆಗಿದೆ. ಈ ಸಂದರ್ಭದಲ್ಲಿ ಈ ಹಿಂದೆ ಕೂತಿದಂತಹ ತಾಯಿ ಮಗಳು ನೆಲಕ್ಕೆ ಬಿದ್ದಿದ್ದಾರೆ. ಇದೇ ಸಮಯಕ್ಕೆ ಹಿಂದಿನಿಂದ ಬಂದಂತಹ ಟ್ಯಾಂಕರ್ ಬಾಲಕಿಯ ತಲೆ ಮೇಲೆ ಹತ್ತು ಹೋಗಿದೆ. ಇನ್ನು ಯಮಗಾತ್ರದ ಕ್ಯಾಂಟರ್ ಗಾಡಿ ಬಾಲಕಿ ತಲೆ ಮೇಲೆ ಹತ್ತಿದ್ರಿಂದ ಏನಾಗಬೇಕು ಹೇಳಿ. ರಸ್ತೆಗೆ ಬಿದ್ದಂತಹ ಮಗು ಅಲ್ಲೇ ಉಸಿರು ಚೆಲ್ಲಿದೆ. ಯಾವಾಗ ಮಗು ಸಾವನ್ನಪ್ತೋ ಸ್ಥಳೀಯರು ರೊಚ್ಚಿಗೆ ಎದ್ದಿದ್ದಾರೆ. ಪೊಲೀಸರಿಂದಲೇ ಈ ದುರಂತ ಸಂಭವಿಸಿದ್ದು. ಕೂಡಲೇ ಈ ತಪ್ಪಿತಸ್ಥ ಪೊಲೀಸರನ್ನ ಅಮಾನತು ಮಾಡಬೇಕು ಅಂತ ಪಟ್ಟು ಹಿಡಿದ್ರು. ಮಂಡ್ಯ ಮಿಮ್ಸ್ ಆಸ್ಪತ್ರೆ ಮುಂದೆ ಮಗುವಿನ ಮೃತದೇಹವನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಯಾವಾಗ ಜನರ ಆಕ್ರೋಶ ಜೋರಾಯ್ತೋ ಡ್ಯೂಟಿಯಲ್ಲಿದ್ದ 3 ASIಗಳನ್ನ ಅಮಾನತು ಮಾಡಿ SP ಮಲ್ಲಿಕಾರ್ಜುನ ಬಾಲದಂಡಿ ಆದೇಶವನ್ನ ಹೊರಡಿಸ್ತಾರೆ. ಇನ್ನು ಒಬ್ಳೇ ಮಗಳಾಗಿದ್ದರಿಂದ ಕಣ್ಣಲ್ಲಿ ಕಣ್ಣಿಟ್ಟು ಆ ಮಗುವನ್ನ ಸಾಕ್ತಾ ಇದ್ರು. ತಮ್ಮ ಸರ್ವಸ್ವವೂ ಕೂಡ ಆ ಮಗುವೇ ಆಗಿತ್ತು. ತಂದೆಗಂತೂ ಮಗಳೇ ಪ್ರಪಂಚ ಆಗಿದ್ಲು. ಯಾವುದೇ ಟೆನ್ಷನ್ ಇರಲಿ, ಅದೆಂಥದ್ದೇ ಕಷ್ಟಗಳಿರಲಿ, ಮಗಳು ಬಾಯಲ್ಲಿ ಬರ್ತಾ ಇದ್ದಂತಹ ಅಪ್ಪ ಅನ್ನೋ ಸದ್ದು ಎಲ್ಲವನ್ನ ಕೂಡ ಮರೆಸ್ತಾ ಇತ್ತು. ಮಗಳು ಅಪ್ಪನ ಎದೆ ಮೇಲೆ ಮಲಗಿದ್ರೆ ತಂದೆ ಅನಿಸ್ಕೊಂಡವ ಪ್ರಪಂಚವನ್ನೇ ಮರಿತಾ ಇದ್ದ. ಆದ್ರೀಗ ಅಪ್ಪನ ಪಾಲಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿದೆ. ಜೀವಕ್ಕೆ ಜೀವ ಆಗಿದ್ದ ಮಗಳು ದುರಂತ ಅಂತ್ಯ ಕಾಣ್ತಿದ್ದಂತೆ ಹೆತ್ತವರ ಗೋಳು ನೋಡ ತೀರದಂತಾಗಿದೆ. ಅಂಗೈಯಲ್ಲಿ ಇಟ್ಕೊಂಡು ಆಡಿಸಿದ ಮಗಳು ಮಣ್ಣಲ್ಲಿ ಮಣ್ಣಾದ್ರೂ ಹೆತ್ತವರ ಕಣ್ಣೀರು ಮಾತ್ರ ಇನ್ನೂ ನಿಂತಿಲ್ಲ. ಊಟ ನಿದ್ದೆ ಇಲ್ಲದೆ ಮಗಳನ್ನೇ ಕನವರಿಸ್ತಿದ್ದಾರೆ. ಪ್ರತಿದಿನ ಹೆತ್ತವರ ಕಣ್ಮುಂದೆ ಆಟ ಆಡ್ತಿದ್ದ ಮಗಳು ಈಗಿಲ್ಲ. ಇನ್ನು ರಿತಿಕ್ಷಾ ಅಂತ ಕರೆದ್ರೆ ಬರೋರಿಲ್ಲ. ಅಮ್ಮ ಅಪ್ಪ ಅಂತ ಗಳಿಗೆಗೂ ಕೂಡ ಕರೆಯೋರಿಲ್ಲ. ಕರುಳ ಕುಡಿಯನ್ನ ಕಳ್ಕೊಂಡಂತಹ ಹೆತ್ತವರ ಗೋಳು ನಿಜಕ್ಕೂ ದೇವರಿಗೆ ಪ್ರೀತಿ.